ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಡ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಂಡೇ. ಸೊ ಹೀಗೆ ಸ್ವಲ್ಪ ಜಯನಗರ್ಗೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಮೇಡಮ್ ಅವರಿಗೆ ಬಟ್ಟೆ ತಗೊಳ್ಳೋಣ ಅಂತ, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ಸೊ ಬಟ್ಟೆ ತಗೊಳ್ಳೋಣ ಅಂತ. ಪಾಪ ಕೆನ್ನೆ ತೋರಿಸು, ಕೂರ ಆಗಿಬಿಟ್ಟಿದೆ ಪಾಪ. ಮೊನ್ನೆನೇ ಹೇಳಿದೆ ಅದನ್ನು ಕ್ಲೀನ್ ಮಾಡ್ಕೊ ಅಂತ, ಮಾಡ್ಕೊಂಡಿಲ್ಲ. ಅದೀಗ ಫುಲ್ ರೌಂಡ್ ಗಟ್ಟಿ ಆಗಿಬಿಟ್ಟಿದೆ. ಸೊ ಎಸ್, ಈಗ ಹೋಗೋಣ. ಅಷ್ಟೇನು ಶಾಪಿಂಗ್ ಇಲ್ಲ, ಜಸ್ಟ್ ಅಲ್ಲಲ್ಲಿ ಸ್ವಲ್ಪ. ಮತ್ತೆ ವೀಕ್ ಡೇಸ್ ಆದರೆ ಮತ್ತೆ ಹೋಗೋದಕ್ಕಾಗಲ್ಲ, ಡ್ಯೂಟಿ ಅದು ಇದು ಫುಲ್ ಬ್ಯುಸಿ ಶೆಡ್ಯೂಲ್ ಆಗಿಬಿಡುತ್ತೆ. ಸೊ ಹಾಗೆ ಒಂದು ರೌಂಡ್ ಹೋಗಿ ಬರೋಣ. ಅದು ನೆಪ ಮಾತ್ರ ನನ್ನ ಬಟ್ಟೆ ತಗೊಳಕ್ಕೆ, ಅವಳಿಗೆ ಮನೇಲಿ ಕುತ್ಕೊಳ್ಳೋಕ್ಕೆ ಬೇರೆ ಮನೇಲಿ ಇಲ್ಲ ಇವತ್ತು. ಸೊ ನನ್ನ ಹೆಸರಲ್ಲಿ ಅವಳಿಗೆ ಹೊರಗಡೆ ಬೌಜಿ ಮೀನ್ಸ್ ನನ್ನ ಭಾವ, ಎಸ್, ನಮ್ಮ ಹಸ್ಬೆಂಡ್ ಮನೇಲಿಲ್ಲ. ಹೋಗಿ ಈಗ ನೆಕ್ಸ್ಟ್ ಟ್ಯೂಸ್ಡೇ ಬಂದಂದ್ರೆ ಒಂದು ವಾರ ಆಗುತ್ತೆ. ಮನೇಲಿ ಕೂತ್ಕೊಂಡು ಸಖತ್ತು ಬೋರ್ ಆಗಿಬಿಟ್ಟಿದೆ ನಿಜ. ಸೊ ಹೀಗೆ ಎಲ್ಲಾದರೂ ಹೋಗಿ ಬರೋಣ ಅಂತ. ನೆಪ ಅಂತ ಅಲ್ಲ ಆಯ್ತಾ, ಬಟ್ ಮೊನ್ನೆ ಹೇಳಿದೆ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಆ ಬಟ್ಟೆ ತಗೋಬೇಡ ಅಂತ ಹೇಳ್ಕೊಂಡು, ಬೇಡ ಅಂದರೂ ಕೇಳಲಿಲ್ಲ, ತಗೊಂಡಿದ್ದಾಳೆ. ಬಟ್ ಅದು ಅಷ್ಟೊಂದು ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ, ತುಂಬ ಸಿಂಪಲ್ ಆಗಿದೆ ಕುರ್ತಾ. ಅದಕ್ಕೆ ಬೇಡ ಅಂತ ಹೇಳ್ಕೊಂಡು ಜಸ್ಟ್ ಹೀಗೆ ಹೋಗಿ ಅವ್ರಿಗೊಂದು ಬಟ್ಟೆ ಕೊಡಿಸಿ, ಹಾಗೆ ಸ್ವಲ್ಪ ಬ್ಯಾಂಗಲ್ಸ್, ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತಾರಂತೆ. ಸೊ ಸ್ವಲ್ಪ ಹಾಗೆ ಏನು ಸಿಗುತ್ತೆ ಅಂತ ಹೇಳಿ ನೋಡಿಕೊಂಡು, ಅಂದರೆ ಅದೇ ಥರ ಏನಾದರೂ ಅಂದ್ಕೊಂಡಿದ್ಯಾ, ಹಾಗೆ ತಗೋಬೇಕು ಹೀಗೆ ತಗೋಬೇಕು ಅಂತ? ನನಗೆ ಕುರ್ತಾ ಹಾಕೊಳ್ಳೋಕೆ ಇಷ್ಟ. ಅನ್ಕೊಂಡಿದ್ಯಾ ಹಾಗೆ ತಗೋಬೇಕು ಹೀಗೆ ತಗೋಬೇಕು ಅಂತ? ನನಗೆ ಕುರ್ತಾ ಹಾಕೊಳ್ಳೋಕೆ ಇಷ್ಟ. ಅಲ್ಲ, ಕುರ್ತಾ ಹಾಕೋ, ಬಟ್ ನೀನ್ ತಕೊಂಡಿರೋದು ಕುರ್ತಾ ಅದು ಚೆನ್ನಾಗಿರ್ಲಿಲ್ಲ. ಆಕ್ಚುಲಿ ಒಂದು ಫಂಕ್ಷನ್ಗೆ ಬ್ಲ್ಯಾಕ್ ಆಗಿ ತಕೊಂಡಿದ್ದಾರೆ. ಎಸ್, ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ನೀನ್ ತಕೊಂಡಿರೋದು ಬಟ್ಟೆನೂ ನೋಡಕ್ ಚೆನ್ನಾಗಿರಲ್ಲ. ವೇರ್ ಮಾಡಿದ್ಮೇಲೆ ನಾವು ಹೆಂಗ್ ರೆಡಿ ಇಲ್ಲ ಅದು ತಪ್ಪಾಗುತ್ತೆ. ಸೊ ಹಾಗಾಗಿ ನೀನು ಸ್ವಲ್ಪ ಚೆನ್ನಾಗಿ ತಗೋಬಹುದಿತ್ತು. ಅವತ್ತು ನಾನು ಹೇಳಿದ ಮಾತು ಕೇಳಿಲ್ಲ ನೀನು. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಬಾ ಹೋಗೋಣ. ಬಟ್ ಇವತ್ತು ಅದೇ ತಗೋಬೇಕು ಇದೇ ತಗೋಬೇಕಂತ ಏನಾದರೂ ಅನ್ಕೊಂಡಿದ್ಯಾ? ಇಲ್ಲ ಅಲ್ಲ, ನೀವು ತಾನೇ ಬೇಡ ಆ ಬಟ್ಟೆ ಹಾಕೊಳ್ಬೇಡಿ ಅಂದಿದ್ದು, ಇವಾಗ ನೀವೇ ಚಾಯ್ಸ್ ಮಾಡಿ. ನಾನು ಚೂಸ್ ಮಾಡ್ತೀನಿ, ಬಾ ಹೋಗೋಣ. ಸೊ ಹೋಗೋಣ ನಡಿ. ಆಲ್ರೆಡಿ ಇಲ್ಲೇ 1 o'clock ಆಯ್ತು. ಈಗ ಇನ್ನು ಹೋಗೋದೆಷ್ಟೊತ್ತಿಗೆ ಬರೋದೆಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕು. ಈಗ ಕರೆಂಟ್ ಬಂತು ನೋಡಿ, ಇಷ್ಟೊತ್ತು ಪವರ್ ಇರಲಿಲ್ಲ. ಎಸ್, ಹೊರಟ್ವಿ. ಹೋಗಿ ಬನ್ನಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಬೇಡ, ಹೋಗು ಲಿಫ್ಟಲ್ಲೇ. ನೀನಷ್ಟು ದಪ್ಪ ಇಲ್ಲ ನಾನು. ಸರಿ ಹೋಗಿ ನಡಿ. ತಗೊಂಡ ಇನ್ನೂ ಶಾಪಿಂಗ್ ಅಲ್ಲಿ ಮುಟ್ಟಿಲ್ಲ, ಏನಿಲ್ಲ ಅಷ್ಟು ಬೇಗ. ಥ್ಯಾಂಕ್ ಯು. ಏನು ಕುಲ್ಫಿ ಇದಕ್ಕೇನು ಕಮ್ಮಿ ಇಲ್ಲ, ಬಾ ನಡಿ ಹೋಗು. ನಿಂಗೆ ಇಲ್ಲಿ ಮನೆ ಹತ್ರನೇ ಅಷ್ಟು ಬೇಗ ನಿಮಗೆ ಹಸು ಆಯ್ತಾ? ದೋಸೆ ತಿಂದು ಸಾಕಾಗಿಲ್ಲ. ಎಸ್, ನಾವು ಜಯನಗರ್ 4th ಬ್ಲಾಕ್ ರೀಚ್ ಆದ್ವಿ. ಕಿತ್ಲಕೈ ತಕ 5 ಅಂದರೆ 4 ಎಕ್ಸಾಕ್ಟ್ ಬರ್ತದೆ, ಬಟ್ ಏನಂದ್ರೆ ಫಿಟ್ಟಿಂಗ್ 4 ಬರ್ತದೆ. ಎಷ್ಟು? 400 ಇದೆ, 450 ಇದ್ದಿದ್ದು. ಮಾಡಿ ಹೇಳಿ. ಸೊ ಜಯನಗರ್ ಅಂತ ಜಯನಗರ್ಗೆ ಹೋದ್ವಿ. ಲಿಟ್ರಲಿ ಅಲ್ಲಿ ಏನೂ ಚೆನ್ನಾಗಿಲ್ಲ. ಆ್ಯಕ್ಚುಲಿ ಅವಳಂತೂ ಏನೂ ತಗೊಂಡಿಲ್ಲ. ಆ್ಯಕ್ಚುಲಿ ಜಗಳ ಕೂಡ ಆದ ಅವಳ ಹತ್ರ. ಆ್ಯಕ್ಚುಲಿ ಅಲ್ಲಿ ಏನೂ ಇರಲಿಲ್ಲ. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಬಟ್ಟೆ ಕೂಡ ಇದ್ದಿತ್ತು, ಬಟ್ ನಮಗೆ ಇಷ್ಟ ಆಗುವಂಥದ್ದು ಯಾವುದೂ ಇರಲಿಲ್ಲ. ಬ್ಯಾಂಗಲ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಏನೂ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ. ನೋಡೋಣ ಏನು ತಗೊಳ್ಳೋದು ಅಂತ. ಬಟ್ಟೆ ಕ್ಯಾನ್ಸಲ್, ಅವಳು ಅದೇ ಹಾಕ್ಕೊಳ್ತಾಳಂತೆ. ಬಿಕಾಸ್ ಇಲ್ಲಿ ಫ್ರಂಟಲ್ಲಿ ಡಿಸೈನ್ ಇದೆ ಅದು, ಬಟ್ ಫುಲ್ಲು ಡೌನಲ್ಲೆಲ್ಲ ಡಿಸೈನ್ ಇಲ್ಲ, ಪ್ಲೇನ್ ಆಗಿದೆ. ಅದಕ್ಕೆ ಹ್ಯಾಂಡ್ ವರ್ಕ್ ಏನಾದರೂ ಮಾಡಿಸ್ಬಿಟ್ಟು ಅದೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಈಗ ಇದು ಏನು ಹೇಳ್ತಾರಲ್ಲ ಅದೇ ಬಟ್ಟೆನೇ ಹಾಕ್ಕೊಂಡು
ಬ್ಯಾಂಗಲ್ಸ್ ಮಾತ್ರ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತಗೊತೀನಿ ಅಂತ ಹೇಳಿದ್ದಾಳೆ. ಮೇ ಬಿ ಬ್ಯಾಂಗಲ್ಸ್ ತಗೊಂಡು ಇಯರಿಂಗ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಕೊಂಡು ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋಗ್ತಾ ಇದ್ದೀವಿ. ಫೈನಲಿ ಜಯನಗರ್ ಅಂತ ಹೇಳಿ ಹೋಗಿ ಅಲ್ಲಿ ಏನೂ ಸಿಕ್ಕಿಲ್ಲ. ಸೊ ಜಯನಗರಿಂದ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ಬಂದಿದ್ದಾಯಿತು. ಹೋಗಿ ಬಂದು ಊಟ ಮಾಡಿ ಈಗ ಮಲಗಬೇಕು. ಸೊ ಏನೇನು ತಂದಿದ್ದೀನಿ ಅಂತ ಹೇಳ್ಕೊಂಡು ಜಸ್ಟ್ ಹೀಗೆ ಒಂದ್ಸತಿ ತೋರಿಸ್ಬಿಡ್ತೀನಿ. ಓಕೆ, ಇದೊಂದು ಇಯರಿಂಗ್ಸು ಪ್ಲಸ್ ಇದೊಂದು ಸ್ಮಾಲ್ ಪ್ರಿಟಿ ಆಗಿದೆ. ಸೊ ಇದು ನನಗೆ ಬೇಕು, ನಂದೊಂದು ಸ್ಪೆಷಲ್ ಡೇ ಇದೆ ಅದಕ್ಕೆ ಹಾಕೋಬೇಕು. ಬಟ್ ಒಂದು ಸತಿ ಸಿಕ್ಕಿದ್ದದು ಮತ್ತೆ ಮತ್ತೆ ಸಿಗಲ್ಲ. ಸೊ ಹಾಗಾಗಿ ಸಿಕ್ತು, ಪರ್ಚೇಸ್ ಮಾಡಿಕೊಂಡೆ. ಆಮೇಲೆ ಇದೊಂದು ನೆಕ್ ಚೈನು, ಆಮೇಲೆ ಈ ಥರ ಸ್ಮಾಲ್ ಇಯರಿಂಗ್ಸ್. ಸೊ ಇಷ್ಟು, ಮತ್ತೆ ನಾನು ಒಂದು ಶೂ ತಗೊಂಡೆ. ಸೊ ಏನೋ ಬೇಕಂತೇಳಿ ಹೋಗಿರೋದು. ಸೊ ಅಲ್ಲಿ ಏನೂ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಷ್ಮಿತನ್ಗೆ ಇಷ್ಟ ಆಗಿಲ್ಲ, ನಮ್ಮ ಸಿಸ್ಟರ್ಗೆ ಬಟ್ಟೆ ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಅಲ್ಲಿ. ಸೊ ಅದಕ್ಕೋಸ್ಕರ ತಗೊಂಡಿಲ್ಲ ಏನು. ಜಸ್ಟ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ಇದೆಲ್ಲ ಇಯರಿಂಗ್ಸ್ ತಗೊಂಡು ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.